ಅಪ್ಪ ಸತ್ ಮೇಲೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಮನೆ ನಡ್ಸಕ್ಕೆ? ತೀರಾ ಕಷ್ಟ ಆಯ್ತು. ಅವಾಗೆಲ್ಲ ಸಂಬಳ ಕಡಿಮೆ ಅಲ್ವಲ್ಲಮ್ಮ. ನಮ್ಗೆ ಒಂದ್ ದಿನಕ್ಕೆ 50 ಪೈಸಾ ಒಂದು ದಿನಕ್ಕೆ. ಓಕೆ. ನಾನು 6 ತಿಂಗಳು ಸಂಬಳ ಇಲ್ಲದೆ ಕಷ್ಟಪಟ್ಟಿದ್ದೀನಿ. ಒಂದು ದಿನಕ್ಕೆ 50 ಪೈಸಾ. ತಿಂಗಳ ಸಂಬಳ 15 ರೂಪಾಯಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡ್ರು ಆಟೋ ಡ್ರೈವರ್ಗಳನ್ನೆಲ್ಲ. ಮತ್ತೆ ಏನ್ ಮಾಡ್ಕೊಂಡ್ರು ಅಂದ್ರೆ ಎಲ್ಲ ಅವ್ರವ್ರ ಸ್ವಂತ ಯೂಸ್ ಮಾಡ್ಕೊಂಡು ಹೋದ್ ಬಿಸ್ನೆಸ್ ಮಾಡ್ಕೊಂಡ್ರು. ಎರಡರನ್ನು ಇವಾಗ ಆಟೋದವ್ರಿಗೆ ಒಂಥರ ಇದ್ ಮಾಡಿ ಸೈಡಿಗೆ ಹಾಕ್ಬಿಟ್ಟಿದ್ದಾರೆ. ಈಗ ಯಾವ ಕಡೆಗೆ ಹೋಗ್ಬಾರ್ದು, ಹೇಗಂದ್ರೆ ನೀರಿನ ಮೀನ್ ಎತ್ತಿ ಈಚೆ ಹಾಕ್ತಂಗ ಆಗ್ಬಿಟ್ಟೈತೆ ಆಟೋ ಡ್ರೈವರ್ಗಳ ಲೈಫ್. ಒಳ್ಳೆತನರಾಗಿ ಇರೋರ್ನ ಲವ್ ಮಾಡ್ಬೇಕು. ಈಗ ಡ್ರೆಸ್ ಮಾಡ್ಕೊಂಡು ಓಡಾಡ್ಕೊಂಡು ಅಂತವ್ರನ್ನೆಲ್ಲ ಲವ್ ಮಾಡ್ಬಿಟ್ಟು ಮತ್ತೆ ತಾಯಿ ತಂದೆ ಬಂದು ನೋವು ಕೊಟ್ಕೊಂಡು ಅದು ಇರಬಾರ್ದು ಅಂತ ನನ್ನ ಆಸೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಮೇಜರ್ ಆಗಿ ಆಟೋ ಓಡಿಸೋರು, ಕ್ಯಾಬ್ ಓಡಿಸೋರು ಲೈಫಲ್ಲಿ ಏನಾದ್ರು ಕಷ್ಟ ಬಿದ್ದಿರ್ತಾರಲ್ಲ, ಅವ್ರ ಕಷ್ಟ ಏನಂತ ಕೇಳೋಣ. ಮತ್ತೆ ನಮ್ಮಂತ ಯೂತ್ಸ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಇದ್ರ ಮೇಲೆ ನಾನು ಈ ವ್ಲಾಗ್ ನ ತಗೊಂಡೋಗ್ಬೇಕು ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತಂತ. ಈ ವ್ಲಾಗ್ ನ ಫುಲ್ ನೋಡಿ. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ. ಇವತ್ತು ನನಗೆ ಅಂಕಲ್ ಸಿಕ್ಕಿದ್ದಾರೆ. ಅಂಕಲ್ ಆಟೋ ಡ್ರೈವ್ ಮಾಡ್ತಾರೆ. ಮತ್ತೆ ಅಂಕಲ್ ಲೈಫ್ ಅಲ್ಲಿ ಅಂಕಲ್ ಏನೇನ್ ಕಷ್ಟ ಬಿದ್ದಿದ್ದಾರೆ, ಮತ್ತೆ ಅಂಕಲ್ ಲೈಫ್ ಜರ್ನಿ ಏನಂತ ತಿಳ್ಕೊಳ್ಳೋಣ. ನಿಮ್ಗೂ ತಿಳ್ಸಕ್ ನಂಗೆ ತುಂಬಾ ಆಸೆ ಇದೆ. ಅಂಕಲ್ ಹೆಸರು ಏನಂತ ಕೇಳೋಣ. ಅಂಕಲ್ ನಿಮ್ ಹೆಸರು? ಬೆಟ್ಟಸ್ವಾಮಿ. ಅಂಕಲ್ ನಿಮ್ ಏಜ್? 56, 56. ಅಂಕಲ್ ಎಷ್ಟು ವರ್ಷದಿಂದ ಆಟೋ ಡ್ರೈವ್ ಮಾಡ್ತಿದ್ದೀರಾ? 30 ವರ್ಷ. 30 ವರ್ಷ. ಅಂಕಲ್ ಈ ಫೀಲ್ಡ್ ನೀವ್ ಯಾವ ತರ ಬಂದ್ರಿ? ಹೀಗೆ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ವರ್ಕ್ ಮಾಡ್ತಾ ಇದ್ದೋ. ಓಕೆ. ಮದುವೆ ಫಿಕ್ಸ್ ಆಯ್ತು. ಓಕೆ. ಆಮೇಲೆ ವರ್ಕ್ ಮಾಡಕ್ ಆಗ್ಲಿಲ್ಲ. ಏನ್ ವರ್ಕ್ ಮಾಡ್ತಿದ್ರಿ? ಹೋಟ್ಲ್ ರೂಮ್ ಬಾಯ್ ಕೆಲಸ ಮಾಡ್ತಾ ಇದ್ದು. ಹೋಟ್ಲ್ ರೂಮ್ ಬಾಯ್ ಕೆಲಸ ಮಾಡ್ತಾ ಇದ್ದು. ಓಕೆ ಓಕೆ. ಆಮೇಲೆ ಅಲ್ಲಿಂದ ಬಿಟ್ಮೇಲೆ ಆಟೋ ಓಡಿಸಕ್ ಬಂದು ಮದುವೆ ಆದ್ಮೇಲೆ. ಓಕೆ. ಅದಾಯ್ತು, ಅವಾಗಿಂದ ಆಟೋ ಓಡಿಸ್ತಾ ಇದೀವಿ. ಅಂಕಲ್ ಅಲ್ಲಿ ಹೋಟೆಲ್ ರೂಮ್ ಬಾಯ್ ಕೆಲಸ ಮಾಡ್ತಿದ್ರಲ್ಲ, ಅಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಕೊಡ್ತಿದ್ರು? 450 ರೂಪಾಯಿ ಸ್ಯಾಲರಿ ಸಿಗ್ತಾ ಇತ್ತು ಪರ್ ಮಂತ್. ಪರ್ ಮಂತ್? ಯಾವ ಇಯರ್ ಅಲ್ಲ ಅಂಕಲ್? ಮಾರ್ಚ್ 21, 22. ನಿಮ್ಗೆ ಏಜ್ ಎಷ್ಟಿತ್ತಾಗ? 25. ಅಂಕಲ್ 25 ಏಜ್ ಮದ್ವೆ ಅದಾದ್ಮೇಲೆ ಹೋಟೆಲ್ ರೂಮ್ ಬಾಯ್ ಕೆಲಸ ಮಾಡಾದ್ಮೇಲೆ ಇವಾಗ ಆಮೇಲೆ ಆಟೋ ಬಿಸ್ನೆಸ್ ಬಂದ್ರಂತೆ. ಅಂಕಲ್ ಈ ಲೈಫ್ ಯಾಕೆ ಚೂಸ್ ಮಾಡ್ಕೊಬೇಕಂತ ಅನ್ಸ್ತು ನಿಮ್ಗೆ? ನಮ್ಗೆ ನಾವು ಮಾಡೋ ಕೆಲ್ಸಗಳಿಗೆ ನಾವು ಇದ್ರಲ್ಲಿ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ನಮ್ಗೆ ಕೋಪಗಳು ಜಾಸ್ತಿ. ಓಕೆ. ನಮ್ಗೆ ಈ ಸೂಪರ್ವೈಸರ್ಗಳು, ಅವರೊಂದು ಮ್ಯಾನೇಜರ್ ಒಂದು ಅಂದ್ರೆ ನಿಮ್ಗೆ ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡಕ್ ಇಷ್ಟ ಇಲ್ಲ? ಅದಕ್ಕೋರ ಓನ್ ಆಗಿ ಒಂದು ಆಟೋ ಓಡ್ಸೋಣ ಅಂದ್ಬಿಟ್ಟು ಆಟೋ ಓಡಿಸ್ತಾ ಇದ್ದೀವಿ. ಅಂಕಲ್ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಕಷ್ಟ ಪಟ್ಟಿದ್ರೆ ಅದನ್ನ ಹೇಳ್ಕೊಳಕ್ ಇಷ್ಟ ಪಡ್ತೀರಾ? ಕಷ್ಟನ ಡೈಲಿ ಕಷ್ಟನೇ ಪಡ್ತಾ ಇದ್ದೀವಿ. ಡೈಲಿ ಬೆಳಗ್ಗೆ ಆಟೋ ಓಡಿಸೋದು, ಶ್ರಮ ಪಡೋದು, ಇದೇ ಶ್ರಮ. ಡೈಲಿ ಎವ್ರಿ ಡೇ ಶ್ರಮ ಇದ್ದೇ ಇದೆ. ಶ್ರಮ ಇಲ್ದೆಲ್ಲ ಜೀವನ ಏನಿದೆ ಎಲ್ಲ ಅದು ಓಕೆ ಅಂಕಲ್. ಬಟ್ ಈ ತರ ಕಷ್ಟ ನನ್ನ ಲೈಫ್ ಅಲ್ಲಿ ಇಷ್ಟು ಕಷ್ಟ ಪಟ್ಟಿದ್ದೀನಿ ಅಂದ್ರೆ ಯಾವುದು? ತುಂಬಾ ಕಷ್ಟಪಟ್ಟೆ ಅಂದ್ರೆ? ತುಂಬಾ ಕಷ್ಟ ಅಂತ ಹೇಳಿಕ್ ಆಗಲ್ಲ. ಶ್ರಮ ಪಟ್ಟು ಎಲ್ಲದಕ್ಕೂ ಆಯಾ ಟೈಮಲ್ಲಿ ಏನೋ ಮಾಡಿದೀವಿ. ಇಷ್ಟೇ ಕಷ್ಟ ಅಂತ ಹೇಳಿಕ್ ಆಗಲ್ಲ. ಆಟೋ ಬಂದ್ಮೇಲೆ ಶ್ರಮ ಪಟ್ಟಿದೀವಿ, ಬೇರೆ ಗಾಡಿ ತಗೊಂಡಿದೀವಿ, ಇವೆಲ್ಲ ಮಾಡಿದೀವಿ. ಅವಾಗ ಸ್ವಲ್ಪ ಶ್ರಮ ಪಟ್ಟಿದೀವಿ. ಈಗ ಸ್ವಲ್ಪ ಓನ್ ಗಾಡಿ ತಗೊಂಡು ಓಡಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಫ್ರೀ ಆಗಿದ್ದೀವಿ. ಅಂಕಲ್ ಡೈಲಿ ಎಷ್ಟು ಅರ್ನ್ ಮಾಡ್ತೀರಾ ನೀವು? ಡೈಲಿ ಬೆಳಗ್ಗೆ 9 ಗಂಟೆನ ಒಂದು 7 ರಾತ್ರಿ 8:30, 9 ಗಂಟೆ ತನಕ ಗಾಡಿ ಓಡಿಸ್ತೀವಿ. ಓಕೆ. ಎಷ್ಟು ಅರ್ನ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಒಂದು 1000 ರೂಪಾಯಿ ತನಕ ರೌಂಡ್ ಹೊಡಿತೀವಿ. ಅದ್ರಲ್ಲಿ ಗ್ಯಾಸ್ ಹಾಕೋದು ಮತ್ತೆ ಖರ್ಚು ಎಲ್ಲ ಒಂದು 600-700 ರೂಪಾಯಿ ಉಳಿಬೋದು. ಅಂಕಲ್ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂಕಲ್? ನಮ್ಗೆ 2 ಇದ್ದಾರೆ. ಓಕೆ. ಅವ್ರನ್ನೇನ್ ಓದಿಸ್ತಿದ್ದೀರಾ? ಒಬ್ಬ ಮಗಳು BCom ಆಗಿದೆ. ಓಕೆ. ಇನ್ನೊಬ್ಬ ಮಗಳು MSc ಮಾಡಿದ್ದಾಳೆ. ಓಕೆ. ಇಬ್ಬರದು ಮದುವೆ ಆಗಿದೆ. ಓಕೆ. ಒಬ್ಬ ಮೊಮ್ಮಗಳಿದ್ದಾಳೆ. ಓಕೆ. ನೋಡಿ ಅಂಕಲ್ ಆಟೋ ಡ್ರೈವ್ ಮಾಡ್ಕೊಂಡು 2 ಮಕ್ಳು ಓದಿಸಿ, ಇಬ್ರಿಗೂ ಮದ್ವೆ ಮಾಡಿ ಇವಾಗ ಅವ್ರಿಗೆ 56 ಏಜ್ ಅಲ್ಲೂ ಮತ್ತಿಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಅದು ಪ್ರೌಡ್ ಫೀಲ್. ಆಕ್ಚುಲಿ ಅಂಕಲ್ ನೋಡಿದ್ರೆ ನನಗೆ ನನ್ನ ಅಪ್ಪನೇ ನೆನಪಾದ್ರು. ನಿಮ್ಗೆಲ್ರಿಗೂ ಗೊತ್ತಲ್ಲ, ಮತ್ತೆ ಆ ಸ್ಟೋರಿ ಹೇಳೋದೇನ್ ಬೇಡ. ನೋಡಿ ನನ್ನ ಅಪ್ಪನ ತರನೇ ಇವರು ಕಷ್ಟ ಬೀಳ್ತಿದ್ದಾರೆ. ಅಂಕಲ್ ಏನ್ ಹೇಳಕ್ ಇಷ್ಟಪಡ್ತೀರೋ ನಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ? ಚೆನ್ನಾಗಿ ನಡೆಸಿ, ಖುಷಿ ಆಗುತ್ತೆ. ನಾವು ಒಮ್ಮೆ ನೋಡೋಣ ಚೆನ್ನಾಗಿದ್ರೆ. ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ, ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಅಂಕಲ್. ಏನ್ ಕೇಳ್ಬೇಕು ಅದಕ್ಕೆ ನಾನು ಅದನ್ನೇ ಕೇಳಿದ್. ನಿಮ್ಗೆ ಏನಾದ್ರು ಅಂಕಲ್ ಈ ಫೀಲ್ಡ್ ಅಲ್ಲಿ ಅಂದ್ರೆ ನಿಮ್ಗೆ ಫ್ರೆಂಡ್ಸ್ ಅಂದ್ರೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರಲ್ವ ಈ ಫೀಲ್ಡ್ ಅಲ್ಲಿ, ಯಾರಾದ್ರೂ ನಿಮ್ಗೆ ಮೋಸ ಅನ್ನೋದು ಏನಾದ್ರು ಮಾಡಿದಾರಾ?
ಬೆಳಿಗ್ಗೆ ಎದ್ರೆ ಜನನೇ ಮೋಸ ಮಾಡ್ತಾರೆ, ಫ್ರೆಂಡ್ಸ್ ಮೋಸ ಮಾಡಲ್ವಾ? ಅಲ್ಲ, ಪ್ರತಿಯೊಬ್ರು ಬರೀ ಬೆಳಿಗ್ಗೆ ಎದ್ರೆ ಮೋಸ ಮಾಡಿ ಜೀವನ ಮಾಡೋರೆ. ಓಕೆ. ಒಳ್ಳೆಯವ್ರು ಅಂತ ಎಲ್ಲಿ ಹುಡುಕ್ತೀರಾ ನೀವು? ಹಾ. ಎಲ್ರು ಮೋಸ ಮಾಡೋರೆ, ಒಂದಲ್ಲ ಒಂಥರ ಮಾಡ್ತಾ ಇರ್ತಾರೆ. ಓಕೆ. ಹೇಳೋದೆಲ್ಲ ಅಷ್ಟೇ, ಮಾಡೋದೆಲ್ಲ ಅದೇನೆ. ಮೋಸ ಅಂತ ಫ್ರೆಂಡ್ಸ್ ಅಂತ ಸರ್ಕಲ್ ಎಲ್ಲ ಆಲ್ಮೋಸ್ಟ್ ಎಲ್ಲಾರು ಅಷ್ಟೇ, ಚೀಟಿಂಗ್. ಕರೆಕ್ಟ್ ಆಗಿ ಯಾರು ನಡ್ಕತಾ ಇಲ್ಲ, ಹೇಳೋದೊಂದು ಮಾಡೋದೊಂದು. ಅಂಕಲ್, ಈಗ ಇವ್ರು ಸಿದ್ದರಾಮಯ್ಯ ಅವರು ಬಸ್ ಫ್ರೀ ಮಾಡಾದ್ಮೇಲೆ ನಿಮ್ ಲೈಫ್ ಎಷ್ಟ್ ಕಷ್ಟ ಆಯ್ತು? ನಮ್ಗೆ ಸಿದ್ದರಾಮಯ್ಯರಿಂದ ಬಸ್ ಫ್ರೀ ಮಾಡಿದ್ರಿಂದ ನಮ್ಗೆ ಲಾಸ್ ಆಗ್ತಾ ಇಲ್ಲ. ಓಕೆ. ನಮ್ಗೆ ಆನ್ಲೈನ್ ಬಂದು ಹಾಳಾಗಿದೆ. ಅದೇ ಊಬರ್, ಓಲೋ ಬಂದು. ಓಲಾ, ಊಬರ್ ಇವೆಲ್ಲ ಮಾಡ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡ್ರು ಆಟೋ ಡ್ರೈವರ್ಗಳನ್ನೆಲ್ಲ. ಓಕೆ. ಮತ್ತೆ ಏನ್ ಮಾಡ್ಕೊಂಡ್ರು ಅಂದ್ರೆ ಎಲ್ಲ ಅವ್ರ ಸ್ವಂತ ಯೂಸ್ ಮಾಡ್ಕೊಂಡು ಹೋದ್ ಬಿಸ್ನೆಸ್ ಮಾಡ್ಕೊಂಡ್ರು. ಎರಡರನ್ನು ಇವಾಗ ಆಟೋದವ್ರಿಗೆ ಒಂಥರ ಇದ್ ಮಾಡಿ ಸೈಡಿಗೆ ಹಾಕ್ಬಿಟ್ಟಿದ್ದಾರೆ. ಈಗ ಯಾವ ಕಡೆಗೆ ಹೋಗ್ಬಾರ್ದು, ಯಾಕಂದ್ರೆ ನೀರಿನ ಮೀನ್ ಎತ್ತಿ ಈಚೆ ಹಾಕ್ತಂಗ ಆಗ್ಬಿಟ್ಟೈತೆ ಆಟೋ ಡ್ರೈವರ್ಗಳ ಲೈಫ್. ಮಿಲ 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 ಅನ್ಬೇಕು. ಯಾಕಂದ್ರೆ ಜನಗಳು ಹಾಗೆ ಇದಾರೆ, ಎಲ್ಲ ಆಡಿಟ್ ಆಗ್ಬಿಟ್ಟಿದ್ದಾರೆ ಆನ್ಲೈನ್ ಅಲ್ಲಿ. ಎಲ್ಲ ಮನೇಲಿ ಕೂತಿರ್ತಾರೆ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾರ, ಈಚೆ ಬರಲ್ಲ. ಓಲಾ ಬುಕ್ ಮಾಡ್ತಾರೆ, ಅರ್ಧ ಗಂಟೆ ಸಮಯ ವೇಸ್ಟ್ ಮಾಡ್ತಾರೆ ಹೊರತು, ಅರ್ಧ ಗಂಟೆ ಸಮಯ ವೇಸ್ಟ್ ಆಯ್ತು, ನಮ್ಗೆ ಅರ್ಧ ಗಂಟೆ ಮತ್ತೆ ಸಿಗಲ್ಲ ಅಂತ ಯೋಚನೆ ಮಾಡೋರು ಯಾರು ಇಲ್ಲ. ಅವ್ರಿಗೆ ಏನು ಅಂದ್ರೆ ಬರ್ತಾನೆ, ಮನೆ ಬುಕ್ ಮಾಡಿದೀವಿ, ಈ ತರ ಯೋಚನೆ ಮಾಡ್ತಾರೆ ಹೊರತು, ಆ ಟೈಮ್ ಅನ್ನ ನಾವು ಬೇಕು, ಆ ಟೈಮ್ ಅನ್ನ ನಾವು ವೇಸ್ಟ್ ಮಾಡ್ತಾ ಇದೀವಿ. ಅರ್ಧ ಗಂಟೆ ಸಿಗಲ್ಲ ನಮ್ಗೆ, ಅರ್ಧ ಗಂಟೆ ನಾವು ಉಳಿಸ್ಬೇಕು ಅನ್ನೋದು ಯಾವನಲ್ಲೂ ಇಲ್ಲ. ಈಗ ಎಲ್ಲಾ ಮನುಷ್ಯನ ಏನು ಅಂದ್ರೆ ಬಿಡು, ಬರ್ತಾನೆ, ಮನೇಲಿ ಕೂತ್ಕೊಳ್ಳೋಣ, ರೆಡಿ ಆಗ್ತಾರ, ಬುಕ್ ಮಾಡ್ಬಿಟ್ಟು ಬರ್ತಾನೆ, ಅಲ್ಲೊಂದ್ 5 ನಿಮಿಷ ಕಾಯ್ತಾನೆ, ಆಮೇಲೆ ಕಳಿಗ್ ಬರ್ತಾರ, ದುಡ್ಡು ಕೊಡ್ತಾರ. ಅವ್ನೇನ್ ಮೋಸ ಮಾಡೋದನ್ನ ತಗೋ ಕೊಡ್ತಾರ. 10 20 ಕೇಳಿದ್ರೆ ಜಾಸ್ತಿ ಕೊಡ್ತಾರೆ, 50 ರೂಪಾಯಿ ಚಾರ್ಜ್ ಮಾಡೋರು ಕೊಡ್ತಾರೆ. ಅದೇ ಆಟೋ ಡ್ರೈವರ್ ಒಬ್ಬ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಟ್ರೆ ಏನು ಕೊಡ್ಬೇಕು, ಯಾಕೆ ಕೊಡ್ಬೇಕು ಅಂತಾರೆ. ಈ ತರ ಆಗಿದೆ ಲೈಫ್. ಈಗ ಏನಂದ್ರೆ ಸಿದ್ದರಾಮಯ್ಯನಿಂದ ನಮಗೆ ತೊಂದರೆ ಆಗಿಲ್ಲ, ಆನ್ಲೈನ್ ಇಂದ ತೊಂದರೆ ಆಗಿದೆ. ಇದರಿಂದ ನಿಮಗೆ ತೊಂದರೆ ಆಗಿದೆ. ಅಂಕಲ್, ಈಗ ಬೆಳಗ್ಗೆ 9 ಗಂಟೆಗೆ ಬರ್ತಿಲ್ಲ, ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀರಾ ಅಂಕಲ್? ಟೈಮ್ ಊಟ ಮ್ಯಾಕ್ಸಿಮಮ್ ಬೆಳಗ್ಗೆ ಮನೇಲಿ ಟಿಫನ್ ಮಾಡಿರ್ತೀವಿ 8:45ಗೆ. 2:30 3 ಗಂಟೆ ಊಟ ಮನೆಗೆ ಹೋಗ್ತೀವಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಅಲ್ಲೆಲ್ಲ ಲೈಟ್ ಆಗಿ ಹೋಟೆಲ್ ಊಟ ಮಾಡ್ತೀವಿ, ನೈಟ್ ಮನೇಲಿ ಊಟ ಮಾಡ್ತೀವಿ. ಇದರಿಂದ ಪ್ರಾಫಿಟ್ ಇದೆಯಾ ಅಂಕಲ್ ನಿಮ್ಗೆ ಆಟೋ ಡ್ರೈವ್ ಮಾಡೋದ್ರಿಂದ? ಪ್ರಾಫಿಟ್ ಇಲ್ಲ ಅಂದ್ರೆ ಮಾಡ್ಲೇಬೇಕಲ್ಲ, ಜೀವನ ಸಾಕ್ಬೇಕಂದ್ರೆ ಮಾಡ್ಲೇಬೇಕು. ಅಂಕಲ್, ಈ ಆಟೋ ಪ್ರಾಫಿಟ್ ಉಳಿತದೆ ಅನ್ನೋದಕ್ಕಿಲ್ಲ. ಈಗ ಕೆಲಸ ಮಾಡಕ್ ಹೋಗಕ್ ಆಗಲ್ಲ, ಯಾಕೆಂದ್ರೆ ಎಲ್ಲರನ್ನು 2 ವೀಲರ್ ತಗೊಂಡು ಬಾಡಿಗೆ ಹೊಡಿಯಕ್ ಬಂದಿದ್ದಾರೆ. ಗಾಂಜಾ ಮಾರೋನು 2 ವೀಲರ್ ಬಾಡಿಗೆ ಹೊಡಿತಾನೆ, ಕಳ್ಳನು ಬಾಡಿಗೆ ಹೊಡಿತಾನೆ. ಈ ಎರಡೂ ಬಂದ್ಬಿಟ್ರೆ ಅದರಿಂದ ಎಲ್ಲಾರು ಕೆಲಸ ಸಿಗಲ್ಲ. ಎಜುಕೇಟೆಡ್ ಗಾಡಿ ಓಡ್ಸಂಗ್ ಆಗ್ಬಿಟ್ಟವ್ನು. ಇವಾಗ ಡಿಗ್ರಿ ತಗೊಂಡಿರೋನು ಸತ ಆಟೋ ಓಡಿಸ್ತಾನೆ, 2 ವೀಲರ್ ಓಡಿಸ್ತಾನೆ. ಇನ್ನ ಸರ್ಕಾರದಲ್ಲಿ ಕೆಲಸ ಕೊಡಕ್ ಯಾವ್ದು ಕೊಡ್ತಾರೆ, ಯಾವ್ದು ಮಾಡ್ತಾ ಇಲ್ಲ. ಇನ್ನೇನ್ ಮಾಡ್ತಾರೆ ಜನಗಳು ಪಾಪ. ಅಂಕಲ್, ಆಟೋ ಡ್ರೈವ್ ಮಾಡ್ಕೊಂಡ್ ಮಕ್ಳನ್ನ ಇಷ್ಟು ಚೆನ್ನಾಗಿ ಓದಿಸಿದಿರಲ್ಲ, ಅದೆಷ್ಟ್ ಕಷ್ಟ ಆಯ್ತು ಅಂಕಲ್ ನಿಮ್ಗೆ? ಅದು ಶ್ರಮ ಆಗುತ್ತೆ, ಬೈಸ್ಕೊಂಡಿರ್ತೀವಿ, ಊಸ್ಕೊಂಡಿರ್ತೀವಿ, ಅವೆಲ್ಲ ಹೇಳ್ಬಾರ್ದು. ಅವೆಲ್ಲ ಮಾಡ್ಕೊಂಡು ಸಾಲ ತಗೊಂಡಿರೋದಲ್ಲ ಬೈಸ್ಕೊಂಡಿರ್ತೀವಿ, ಎಲ್ಲಾ ಮಾಡಿರ್ತೀವಿ. ಏನೋ ಟೈಮ್ ಏನೋ ಮಾಡ್ಕೊಂಡ್ ಮ್ಯಾನೇಜ್ ಮಾಡಿರ್ತೀವಿ. ಮಕ್ಳು ಓದ್ಬೇಕು, ಎಜುಕೇಶನ್ ಅಂತ ಓದಿಸಿದೀವಿ, ಆರಾಮಾಗಿದ್ದಾರೆ, ತೊಂದ್ರೆ ಏನಿಲ್ಲ. ನಮ್ದು ಪರವಾಗಿಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗಿದೀವಿ. ಅದೇ ಏನಾದ್ರು ಅಂದ್ರೆ ಇವಾಗ ಕಷ್ಟ ಬಂತು, ಈಗ 1 ಮಂತ್ ನಿಮ್ಗೆ ಏನು ಬಿಸ್ನೆಸ್ ಆಗಿಲ್ಲ, ಸ್ವಲ್ಪ ಬಿಸ್ನೆಸ್ ಆಯ್ತು ಅಂತ ಟೈಮಲ್ಲಿ ಮನೇಲಿ ನೀವ್ ಯಾವ ತರ ಮ್ಯಾನೇಜ್ ಮಾಡ್ತಿದ್ರಿ? ಮನೇಲಿ ನಾವು ಅವಾಗೆಲ್ಲ ಮಾಡ್ತಾ ಇದ್ವಿ. ನಮ್ಗೆಲ್ಲ ನಾವು ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಸ್ಟ್ ಆಫ್ ಜೋಬಲ್ ಮೆಡಿಕಲ್ ಮೇಂಟೈನ್ ಮಾಡಕ್ ಆಗಲ್ಲ. ಹೊರಗಡೆ ಇಷ್ಟು ಅಂತ ಮನೆ ಕೊಟ್ಬಿಡ್ತೀವಿ, ಅವ್ರ ಅದ್ ಮೇಂಟೈನ್ ಮಾಡ್ಕೋತಾರೆ. ಇಲ್ಲ ಅಂದ್ರೆ ಒಮ್ಮೆ ಜಾಸ್ತಿ ಸೇರ್ಸ್ ಕೊಡ್ತೀವಿ, ಒಮ್ಮೆ ದಿವಸ ಕಮ್ಮಿ ಕೊಡ್ಬೋದು. ಮನೆಗ್ ಬಿಟ್ಬಿಡ್ತೀವಿ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದು ಕೇಳಂಗಿಲ್ಲ. ಮನೆ ರೆಂಟು, ಮನೆ ಖರ್ಚು, ಮಕ್ಕಳು ಓದು, ಹೆಂಡತಿ ನೋಡ್ಕೊಬೇಕು, ನಿಮ್ ಗ್ಯಾಸು, ಪೆಟ್ರೋಲ್, ಊಟ, ಇದನ್ನೆಲ್ಲ ಹೆಂಗ್ ನಿಭಾಯಿಸ್ತೀರಾ ಅಂಕಲ್? ದೊಡ್ಡ ಜವಾಬ್ದಾರಿ ನಿಮ್ಗಿದು. ಜವಾಬ್ದಾರಿ ಇದೆ ಅಮ್ಮ, ಏನು ಮಾಡಕ್ ಆಗಲ್ಲ, ಮಾಡ್ಲೇಬೇಕಲ್ಲಮ್ಮ. ಜವಾಬ್ದಾರಿ ಇದೆ ಅಂದ್ಬಿಟ್ಟು ಬಿಡಕ್ ಆಗಲ್ವಲ್ಲ. ಜೀವನ ಅಂದ್ಮೇಲೆ ಒಂಥರ ಈಜ್ಲೇಬೇಕು, ಈಜ್ಬೇಕು. ಆಗಲ್ಲ ಅಂದ್ರೆ ಆಗಲ್ಲ, ಆಗತ್ತೆ ಅಂದ್ರೆ ಆಗತ್ತೆ. ಆತರ ಸ್ವಲ್ಪ ನಡೀತಾ ಇತ್ತು, ಈಗ ಸ್ವಲ್ಪ ಇಲ್ಲ ಡೌನ್ ಆಗಿದ್ದೇವೆ. ಮತ್ತು ಸ್ವಲ್ಪ ಎಲ್ಲ ಬಿಸ್ನೆಸ್ ಇತ್ತು, ಈಗ ಸಿಕ್ಕಾಪಟ್ಟೆ ಡೌನ್ ಆಗಿದ್ದೇವೆ. ಏನ್ ಮಾಡ್ತೀರಾ? ಥ್ಯಾಂಕ್ ಯು ಅಂಕಲ್. ಇದು ಅಂಕಲ್ ನ ಲೈಫ್ ಸ್ಟೋರಿ ಆಗಿದೆ. ಥ್ಯಾಂಕ್ ಯು. ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಪಾಪ. 9 ಗಂಟೆಗೆ ಬಂದು ನೈಟ್ ಎಷ್ಟು ಗಂಟೆವರೆಗೂ ಇರ್ತೀರಾ ಅಂಕಲ್? 8:30 9 ಗಂಟೆ. 8:30 9 ಗಂಟೆವರೆಗೂ ಇದ್ದು ಮಕ್ಳನ್ನ ಓದಿಸಿ, ಮನೆ ನೋಡ್ಕೊಂಡು, ಮಕ್ಳನ್ನ MBBS ಅದೆಲ್ಲ ಓದಿಸಿ ಮದ್ವೆ ಮಾಡ್ಬೇಕಂದ್ರೆ, ಅದು 2 ಹೆಣ್ಮಕ್ಳು ಇಟ್ಕೊಂಡು ಜೀವನ ಮಾಡ್ಬೇಕಂದ್ರೆ ಅದೇನು ಅಷ್ಟು ಈಸಿ ಟಾಸ್ಕ್ ಅಲ್ಲ, ಅದು ಬೆಂಗಳೂರಲ್ಲಿ. ಬಟ್ ಅದನ್ನ ಅಂಕಲ್ ಮಾಡಿದ್ದಾರೆ. ಅಂಕಲ್ ಗ್ರೇಟ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅಂಕಲ್, ನೀವು ನಿಮ್ ಲೈಫ್ ಎಕ್ಸ್ಪೀರಿಯನ್ಸ್ ನ ನಮ್ಮೊಟ್ಟಿಗೆ 1-2 ಮಾತಾಡಿ ಹಂಚ್ಕೊಂಡಿದ್ಕೆ.
ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಕಲ್ ಟೆಂಪೋ ಓಡಿಸ್ತಾರೆ, ನನ್ಗೆ ಅಂಕಲ್ ಸಿಕ್ಕಿದ್ರು. ಅಂಕಲ್ದು ಒಂದ್ ಸ್ವಲ್ಪ ಲೈಫ್ ಸ್ಟೋರಿ ಮತ್ತೆ ಅಂಕಲ್ ಹತ್ರ ಏನಾದ್ರು ಬುದ್ಧಿ ಏನಾದ್ರು ಅಂಕಲ್ ಹತ್ರ ಒಂದ್ ಸ್ವಲ್ಪ ಬುದ್ಧಿ ಮಾತುಗಳು ನಾವು ಚಿಕ್ಕವರಾಗಿ ಕೇಳೋಣ ಅಂತ ಅಂಕಲ್ ಹತ್ರ ಬಂದ್ರಿ ನಾವು. ಅಂಕಲ್ ನಿಮ್ ಹೆಸರು? ನಮಸ್ತೆ ಅಮ್ಮ, ಸೆಲ್ವಂ ಅಂತ ನನ್ನ ಹೆಸರು. ನಿಮ್ ಏಜ್? ನನ್ಗೆ 60 ವಯಸ್ಸಿಗೆ. ನಾನು 1978ರಿಂದ ಕೆಲಸ ಮಾಡ್ತಿದ್ದೀನಿ. ಕೆಲಸ ಆಟೋ ಓಡಿಸ್ತಿದ್ದೆ. ಆಟೋಯಿಂದ ಟೆಂಪೋಗೆ ಬಂದೆ. ಟೆಂಪೋಯಿಂದ ದೊಡ್ಡ ಗಾಡಿಗೆ ಹೋದೆ. ದೊಡ್ಡ ಗಾಡಿಯಿಂದ ಮತ್ತೆ ವ್ಯಾಪಾರ ಇರೋದಕ್ಕೆ ಈಗ ಮತ್ತೆ ಸಣ್ಣ ಗಾಡಿಗೆ ಬಂದಿದ್ದೀನಿ. ಓಕೆ ಅಂಕಲ್. ಅಂಕಲ್ ನಿಮ್ ಲೈಫ್ ಅಲ್ಲಿ ನೀವು ಎಷ್ಟ್ ಕಷ್ಟ ಬಿದ್ದಿರಾ ಇದನ್ನೆಲ್ಲ ಮಾಡಕ್ಕೆ? ಚಿಕ್ಕ ವಯಸ್ಸು ನಾನು ಓದೋದು ಬಿಟ್ಬಿಟ್ಟೆ ಕೆಲ್ಸಕ್ಕೆ ಬಂದಿದ್ದೆ. ನಮ್ಮ ತಂದೆ ಇರ್ಲಿಲ್ಲ, ನಮ್ಮ ತಾಯಿ ಊದುಬತ್ತಿ ಮಾಡ್ತಿದ್ರು. ಅವ್ರು ನನ್ ಸಾಕ್ತಿದ್ರು. ಅವ್ರ ಕೈಯಲ್ಲಿ ಆಗ್ತಿರೋದಕ್ಕೆ ನಾನು ಓದ್ತಾ ಇರೋದು ಶ್ರೀರಾಮ್ಪುರದಲ್ಲಿ ಓದಿದ್ದು. ಗಾಂಧಿ ವಿದ್ಯಾಸಾಗರದಲ್ಲಿ ಓದಿದೆ. ಓದಿ 8ನೇ ತರಗತಿ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾನು ಕೆಲ್ಸಕ್ಕೆ ಬಂದೆ. ಒಂದ್ ಸ್ವಲ್ಪ ಹೆಲ್ಪರ್ ಕೆಲಸ ಅದು ಮಾಡ್ತಿದ್ದೆ. ಅಪ್ಪ ಸತ್ತ ಮೇಲೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಮನೆ ನಡ್ಸಕ್ಕೆ? ತೀರಾ ಕಷ್ಟ ಆಯ್ತು. ಅವಾಗೆಲ್ಲ ಸಂಬಳ ಕಡಿಮೆ ಅಲ್ವಲ್ಲಮ್ಮ. ನಮ್ಗೆ ಒಂದ್ ದಿನಕ್ಕೆ 50 ಪೈಸಾ ಒಂದು ದಿನಕ್ಕೆ. ನಾನು 6 ತಿಂಗಳು ಸಂಬಳ ಇಲ್ಲದೆ ಕಷ್ಟಪಟ್ಟಿದ್ದೀನಿ. ಒಂದು ದಿನಕ್ಕೆ 50 ಪೈಸಾ. ತಿಂಗಳ ಸಂಬಳ 15 ರೂಪಾಯಿ. 55 ಪೈಸಾ ಇನ್ಕ್ರೀಸಿಂಗ್ ಆಯ್ತು. ಲೇಟ್ ಕೆಲಸ ಮಾಡಿ ಅದಾದ್ಮೇಲೆ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ನಾನು ಡ್ರೈವರ್ ಕೆಲ್ಸಕ್ಕೆ ಬಂದು ಆಟೋ ಕಲ್ತ್ಕೊಂಡು ಕೆಲಸ ಮಾಡ್ತಾ ಇರೋವಾಗ್ಲೇ ಫೋರೆಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಪೀಣ್ಯ ಫೋರೆಸ್ಟ್ ಅಲ್ಲಿ. ಅಲ್ಲಿ ನನ್ಗೆ ಒಂದ್ 10 ನಿಮಿಷ ಲೇಟ್ ಆಗಿ ಹೋಗಿದ್ದಕ್ಕೆ ಅವರು ನನ್ಗೆ ಏನು ಇದು ನಿಮ್ಮ ಅಮ್ಮನ ಮನೆನಾ ತಾತನ ಮನೆನಾ ಅಂತ ಕೇಳಿದ್ರು. ಸರಿ, ನನ್ಗೆ ಇಷ್ಟ ಆಗಿಲ್ಲ. ನೆಕ್ಸ್ಟ್ ಹಂಗೆ ಬಂದ್ಬಿಟ್ಟು ಆಟೋ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಆಟೋಯಿಂದ 84 ಅಲ್ಲಿ ಲೈಸೆನ್ಸ್ ತಗೊಂಡೆ. 86 ಅಲ್ಲಿ ಸ್ವಂತ ಆಟೋ ತಗೊಂಡು ಓಡ್ತಾ ಇದ್ದೆ. 88 ಅಲ್ಲಿ ಟೆಂಪೋ ಓಡ್ತಾ. ಇವಾಗ ಹೆಂಗಿದೆ ನಿಮ್ಮ ಲೈಫ್? ಏನು ಇಲ್ಲ, ಬಿಸ್ನೆಸ್ ಈಗ ಏನು ಓಲಾ ಅವು ಇವು ಬಂದಾದ್ಮೇಲೆ ಅದಕ್ಕಿಂತ ಚೆನ್ನಾಗಿತ್ತು ನನ್ನ ಬಾಡಿಗೆಗಳು. ಈಗ ಬೇರೆ ಗಾಡಿಗಳು ಬಂದಾದ್ಮೇಲೆ ನನ್ಗೆ ಒಂದ್ ಸ್ವಲ್ಪ ಬಾಡಿಗೆ ಕಮ್ಮಿ ಆಯ್ತು. ಅಂಕಲ್, ನೀವು 3 ಜನ ಮಕ್ಳಂದ್ರಿ. 3 ಜನ ಮಕ್ಳನ್ನ ಏನೇನ್ ಓದ್ಸಿದ್ದೀರಾ? ಎಷ್ಟ್ ಕಷ್ಟ ಆಯ್ತು ಅವ್ರನ್ನ ಓದ್ಸಕ್ಕೆ? ಸಿನಿಮಾಪತ್ತೆ ಅಮ್ಮ ಹೇಳ್ಬಾರ್ದು. ನಾನು ದೊಡ್ಡ ಮಗ MBA HSBC ಅಲ್ಲವನೇ. ಚಿಕ್ಕ ಮಗ M.Tech ಓದಿದ್ದಾನೆ. ಅವನು ಚೆನ್ನಾಗಿದ್ದಾನೆ. ಮಗಳು BBA ಅರವಿಂದ ಕಾಲೇಜಲ್ಲಿ ಓದಿದ್ದು. ಅವ್ರಿಗೆ 3 ಜನಕ್ಕೂ ಮದುವೆ ಮಾಡಿದ್ವಿ. ಇದ್ರಲ್ಲಿ ದುಡಿಮೆ ಮಾಡಿನೇ ಮದುವೆ ಮಾಡಿದ್ವಿ. ಅಂಕಲ್ ಟೆಂಪೋ ಓಡಿಸ್ಕೊಂಡೇನೆ 3 ಜನ ಮಕ್ಳನ್ನ ಓದಿಸಿ ಅವ್ರಿಗೂ ಪಾಪ ಮದ್ವೆ ಮಾಡಿದ್ದಾರೆ. ಅಂಕಲ್, ಇವಾಗ ಈಗಿನ ಕಾಲದ ಅಂದ್ರೆ ಚಿಕ್ಕ ಮಕ್ಳೆಲ್ಲ ಲವ್ ಬೀಳ್ತಾರೆ. ಗೊತ್ತಿಲ್ದೆ ಲವ್ ಬೀಳ್ತಾರೆ. ಅಂತ ಮಕ್ಳಿಗೆ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ನೀವು? ಲವ್ ಬೀಳ್ತಾರ ಅಂದ್ರೆ ಫೋನ್ ಇದ್ರೆ ಮಾತ್ರ ಲವ್ ಬೀಳ್ತಾರೆ. ಫೋನ್ ಇಲ್ಲ ಅಂದ್ರೆ ಬೀಳಲ್ಲ. ಅಂಕಲ್, ಲವ್ ಮಾಡೋದು ಒಳ್ಳೇದ ಕೆಟ್ಟದ? ನನ್ ಕಂಡಂಗೆ ಈಗ ಈಗಿರೋ ಜನರೇಷನ್ಗೆ ಲವ್ ಮಾಡ್ಬೋದಮ್ಮ. ಮಾಡ್ಬೋದು. ನಂಬೋದು ಅಂಕಲ್ ಅವ್ರ? ನಂಬೋದಂದ್ರೆ ಅವರು ಸೆಟ್ಲ್ ಆಗ್ಬೇಕು. ಒಳ್ಳೆತನರಾಗಿ ಇರೋರ್ನ ಲವ್ ಮಾಡ್ಬೇಕು. ಈಗ ಡ್ರೆಸ್ ಮಾಡ್ಕೊಂಡು ಓಡಾಡ್ಕೊಂಡು ಅಂತವ್ರನ್ನೆಲ್ಲ ಲವ್ ಮಾಡ್ಬಿಟ್ಟು ಮತ್ತೆ ತಾಯಿ ತಂದೆ ಬಂದು ನೋಡ್ಕೊಂಡು ಅದು ಇರಬಾರ್ದು ಅಂತ ನನ್ನ ಆಸೆ. ಲವ್ ಮಾಡ್ರ ಚೆನ್ನಾಗಿ ನಿನ್ಗೆ ಸಾಕ್ತಾನ, ನಿನ್ನ ನೋಡ್ಕೊಂತಾನ, ಅದ್ ಇರ್ಬೇಕಾದಿದ್ರೆ ಆರಾಮಾಗಿ. ಅಂಕಲ್ ಲವ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮದ್ವೆ ಆದ್ಮೇಲೆ ಹುಡ್ಗಿಗ್ ಹೊಡಿಯೋದು ಬಡಿಯೋದು ಮಾಡಿದ್ರೆ? ಆ ತರ ಹಿಂದೆ ಇಲ್ಲಮ್ಮ. ನಾನು ಆ ಕಾಲದಿಂದ ಫಸ್ಟ್ ಇತ್ತು ಅವೆಲ್ಲ. ಈಗ 2020 2006 ಮೇಲೆ ಇವೆಲ್ಲ ಏನಿಲ್ಲಮ್ಮ. ನಾರ್ಮಲ್ ಆಗೈತೆ. ಅಂಕಲ್, ನಿಮಗ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಿತ್ತು? ಬಿಗ್ ಬಾಸ್ ನಾನು ನೋಡೋದೇ ಇಲ್ಲಲ್ಲಮ್ಮ. ನನ್ ವರ್ಕೇ ಇಲ್ಲೇ ಇರುತ್ತಲ್ಲ. ಯಾವ ಬಿಗ್ ಬಾಸ್, ನಾನು ಸಿನಿಮಾ ಆಗ್ಲಿ TV ಆಗ್ಲಿ ಯಾವ್ದು ನೋಡೋದಿಲ್ಲ. ಬೆಳಿಗ್ಗೆ 8:30 ಬರ್ತೀನಿ, ಸಾಯಂಕಾಲ 6 ಗಂಟೆಗೆ ಬರ್ತೀನಿ. ಏನಾದ್ರು ಕೊಡ್ತಾರೆ, ಕಾಫಿ ಟೀ ಕೊಡ್ತಾರೆ, ಮತ್ತೆ ಟಯರ್ಡ್ ಆಗಿ ಹೋಗ್ತಿರುತ್ತಲ್ಲ. ನಾನು ಯಾವ ಚಾನಲ್ ಯಾವ TV ನೋಡೋದಿಲ್ಲ. ಇನ್ಮೇಲೆ ನೋಡೋಣ ಬಿಡಿ. ಸರಿ, ಅದ್ ಮುಗ್ದೋಯ್ತು ಅಂಕಲ್. ಹೌದ್ರಾ? ನಾನ್ ನೋಡೋದೇ ಇಲ್ಲ ಯಾವ TV. ನಮ್ ಕೆಲ್ಸನೇ ಇಲ್ಲೇ ಇರುತ್ತೆ ಅಲ್ಲ. ಬೆಳಿಗ್ಗೆ 8 ಗಂಟೆಗೆ ಬರ್ತೀನಮ್ಮ. ನೀವೇ ನೋಡಿರ್ತೀರಲ್ಲ. 8 ಗಂಟೆಗೆ ಬರೋ ರಾತ್ರಿ ಸಾಯಂಕಾಲ 7 ಗಂಟೆವರೆಗೂ ಏನೋ ಡ್ಯೂಟಿ ಇರ್ತದೆ. 10 ಗಂಟೆ ಆಗೋಯ್ತದೆ. ಆ ಟಯರ್ಡ್ ನಲ್ಲಿ ಏನ್ ಮಾಡ್ತೀನಿ, ಊಟ ಹಾಕಿದ ತಕ್ಷಣ ಮನಿತು. ಇದು ಅಂಕಲ್ ಲೈಫ್ ಸ್ಟೋರಿ ಆಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಯಾವ್ದು ಬೇಕಂತ ಕಮೆಂಟ್ ಮಾಡಿ. ಅಂಕಲ್, ನಮ್ ಚಾನಲ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ನಿಮ್ ಚಾನಲ್ ಇದುವರೆಗೂ ನೋಡ್ಲಿಲ್ಲಮ್ಮ. ನಾನ್ ನೋಡೋ ತರ ಏನಾದ್ರು ಸ್ಟಾರ್ಟ್ಅಪ್ ಅಂಕಲ್ ಇನ್ನೂ ಮಾಡ್ತಿಲ್ಲ. ಇದೆ ಫಸ್ಟ್ ನಾನ್ ಮಾಡ್ತಿರೋದು. ಆಲ್ ದ ಬೆಸ್ಟ್. ಸೂಪರ್. ಥ್ಯಾಂಕ್ ಯು.